ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಮನದಲ್ಲಿ ನೋವು, ಮುಖದಲ್ಲಿ ನಗು, ಇಷ್ಟೇ ನನ್ನ ಜೀವನ. ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಕೆಲವರು ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಕೆಲವರು ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ತಾರೆ. ಪ್ರಾರಂಭದಲ್ಲಿ ತೋರಿಸಿದ ಪ್ರೀತಿ, ಕಾಳಜಿ ಕೊನೆ ತನಕ ಯಾಕಿರಲ್ಲ? ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸ್ತವೆ. ಅದು ಕಲಿಸುವ ಕೊನೆಯ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಜಾರಿ ಬಿದ್ದಾಗ್ಲೇ ಜವಾಬ್ದಾರಿ ಹೆಚ್ಚಾಗೋದು, ಕಷ್ಟ ಬಂದಾಗ್ಲೇ ಜೀವನ ಗೊತ್ತಾಗೋದು. ಕೈ ಹಿಡಿದು ಭವಿಷ್ಯ ಹೇಳುವವರು ಬಹಳ ಜನ ಸಿಗ್ತಾರೆ, ಆದ್ರೆ ಕೈ ಹಿಡಿದು ಭವಿಷ್ಯ ರೂಪಿಸೋರು ಸಿಗೋದ್ ಕಷ್ಟ. ಬಿಟ್ಟು ಹೋದವರು ಮುಖ್ಯವಲ್ಲ, ಹೋಗುವಾಗ ಏನು ಕಲಿಸಿ ಹೋದರು ಎನ್ನುವುದು ಬಹಳ ಮುಖ್ಯ. ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ಇನ್ನು ನಮಗ್ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ? ತಪ್ಪನ್ನ ತಪ್ಪೆಂದು ಹೇಳುವುದು ತಪ್ಪಲ್ಲ, ತಪ್ಪನ್ನು ತಪ್ಪೆಂದು ಹೇಳಿದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದ ಕಿಳಿಯುವುದು ಖಂಡಿತ ನಮ್ಮದೇ ಬಹುದೊಡ್ಡ ತಪ್ಪು. ಯಾರ ಜೊತೆ ತುಂಬಾ ಮಾತಾಡಬೇಕು ಅಂತ ಆಸೆ ಪಡ್ತೀವೋ ಅವರಿಗೆ ನಮ್ಮ ಜೊತೆ ಮಾತಾಡೋಕೆ ಟೈಮ್ ಇರಲ್ಲ. ಯಾರನ್ನು ಕಳ್ಕೋಬಾರ್ದು ಅಂತ ಒಳ್ಳೆ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ, ಆದ್ರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಬಿಟ್ಟೆ. ಈ ಜಗತ್ತಲ್ಲಿ ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ. ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆಯಲಿಲ್ಲ. ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸ್ತಾರೆ. ಪ್ರತಿಕ್ರಿಯೆ ತಕ್ಷಣ ಕೊಡಬೇಡಿ, ಸ್ವಲ್ಪ ಕಾಯಿರಿ, ಸಮಯ ಬಂದಾಗ ಸರಿಯಾಗಿ ಕೊಡಿ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಮಾಡುತ್ತೆ, ಇಲ್ಲಾಂದ್ರೆ ಮರೆಯೋಕ್ಕಾಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ಕೆಲವು ಬಾರಿ ನಮ್ಮ ಒಳ್ಳೆತನವೇ ನಮಗೆ ಮುಳ್ಳಾಗುತ್ತೆ. ನೋವು ದುಃಖ ಇರದಿದ್ದರೆ ಮನುಷ್ಯ ಭಗವಂತನನ್ನೇ ಮರೆತು ಬಿಡ್ತಿದ್ದ. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನ ಉಪಯೋಗಿಸಿಕೊಳ್ತಾರೆ. ಕೊನೆಗೆ ನಮ್ಮದೇ ತಪ್ಪು ಅನ್ನೋ ತರ ವರ್ತಿಸ್ತಾರೆ. ಅವನಿಗೆ ಸಿಕ್ಕಿದೆ, ನನಗ್ ಸಿಕ್ಕಿಲ್ಲ ಎಂದು ಅಸೂಯೆ ಪಡದ ಏಕೈಕ ಪದವಿ ಅಂದ್ರೆ ಮರಣ ಒಂದೇ ಅನ್ಸುತ್ತೆ. ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ, ಬಿಡುವಿಲ್ಲದ ಮಾತುಕತೆ, ಮುಗಿಯದ ಕರೆ, ನಿಲ್ಲದ ಸಂದೇಶ, ಪ್ರೀತಿ, ಕಾಳಜಿ, ಆದ್ಯತೆ. ಸ್ವಲ್ಪ ಸಮಯದ ನಂತರ ಯಾವುದು ಮೊದಲಿನಂತೆ ಇರೋದಿಲ್ಲ. ಕಾರಣ ಇಷ್ಟೇ, ಬದಲಾವಣೆ ಜಗದ ನಿಯಮ. ನನ್ನಿಂದ, ನನ್ನ ಮಾತಿಂದ, ನನ್ನ ಮೆಸೇಜಿಂದ, ನನ್ನ ಕಾಲಿಂದ, ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಸಾರಿ, ಇನ್ಮೇಲೆ ಯಾವತ್ತೂ ಕಾಲ್ ಅಥವಾ ಮೆಸೇಜ್ ಮಾಡಲ್ಲ. ದುರಹಂಕಾರ, ಅಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಇದು ಜೀವನ ಸತ್ಯ. ಕನಸುಗಳು ಬಣ್ಣವಾಗಿರಬೇಕೇ ವಿನ ಬದುಕೆ ಬಣ್ಣವಾಗಬಾರ್ದು. ನೀವು ಒಳ್ಳೆಯವರಿಂದ ಮಾತ್ರಕ್ಕೆ ಜನ ನಿಮ್ಮನ್ನ ಪ್ರೀತಿಸ್ತಾರೆ ಅಂದ್ಕೊಳ್ಬೇಡಿ. ಸುಲಭವಾಗಿ ಬಳಸಿಕೊಳ್ಳಲು ಕಾಯ್ತಿರ್ತಾರೆ ಅಷ್ಟೇ. ದಿನದ ಪ್ರಾರಂಭದಲ್ಲಿ ಅನ್ಸುತ್ತೆ ಹಣ ಇದ್ರೇನೆ ಜೀವನ ಅಂತ, ಸಂಜೆ ಮನೆಗ್ ಬಂದಾಗ ಅನ್ಸುತ್ತೆ ನೆಮ್ಮದಿ ಇದ್ರೇನೆ ಜೀವನ ಅಂತ. ಎಷ್ಟು ಒಳ್ಳೆತನ ಇದ್ರೆ ಏನು ಕಣ್ರಿ, ಜನಕ್ಕೆ ಇಷ್ಟ ಆಗೋದು ದುಡ್ಡಿರೋದು ಮಾತ್ರ. ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಮಾತು ಕಹಿಯಾಗಿದೆ, ಆದರೆ ಇದೇ ವಾಸ್ತವ ಸತ್ಯ. ಬ್ಯಾಲೆನ್ಸ್ ಎಷ್ಟಿದೆ ಎಂಬ ಅರಿವಿಲ್ಲದೆ ಖಾಲಿ ಮಾಡುವ ಏಕೈಕ ಕರೆನ್ಸಿ ಅಂದ್ರೆ ಅದು ಸಮಯ ಮಾತ್ರ. ಬಾಳೊಂದು ನಿಗೂಢ ಪಯಣ, ಆದಿ ಅಂತ್ಯ ನಮ್ಮ ಇಚ್ಛೆಯಂತಿಲ್ಲದ ಯಾನ. ನೋವು ನಲಿವು ಅನಿರೀಕ್ಷಿತ ಭಗವಂತನ ದಾನ. ಭರವಸೆಯಿಂದ ಬದುಕಬೇಕು ಪ್ರತಿಕ್ಷಣ. ಇರುವೆ ಯಾರಿಗೆ ಕಚ್ಚಿದ್ರೂ ಸಾಯುವುದು ಇರುವೆ ಎಂಬುದನ್ನು ಅರಿತಿರುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನ ಬಯಸಿದ್ರೆ ತನಗೆ ಕೆಡುಕುಂಟಾಗ್ತದೆ ಎಂಬುದನ್ನ ಮಾತ್ರ ಅರಿಯೋದಿಲ್ಲ. ಎಲ್ಲರೂ ನನ್ನವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಕಷ್ಟ ಆದ್ರೂ ಪರವಾಗಿಲ್ಲ ಕಣ್ರಿ, ನೋಯಿಸಿದವರ ಮುಂದೆ ನಗುತ್ತಾ ಬದುಕಬೇಕು. ಜೀವನದಲ್ಲಿ ಕೆಳಗೆ ಬೀಳಿಸುವವರು ಬರ್ತಾರೆ, ಮೇಲಕ್ಕೆತ್ತಿ ನಿಲ್ಲಿಸುವವರು ಕೂಡ ಬರ್ತಾರೆ, ಆದ್ರೆ ನಿರ್ಧಾರ ಮಾತ್ರ ನಮ್ಮದಾಗಿರ್ಬೇಕು ಅಷ್ಟೇ. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತಾಡಬೇಡಿ, ಯಾಕಂದ್ರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರ್ತದೆ. ನಾಯಿಗೆ 3 ದಿನ ಊಟ ಹಾಕಿದ್ರೆ 3 ವರ್ಷ ನೆನೆಸ್ಕೊಳ್ಳುತ್ತೆ. ಮನುಷ್ಯನಿಗೆ 3 ವರ್ಷ ಊಟ ಹಾಕಿದ್ರು 3 ದಿನ ಮರೆತು ಹೋಗ್ತಾನೆ. ನನ್ನ ಜೀವನದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದ್ರೆ ನನ್ನವರು ಅಂತ ನಂಬಿಕೆ ಇಟ್ಟು ಮೋಸ ಹೋದೆ ಅಷ್ಟೇ. ನಮ್ಮನ್ನು ಪ್ರೀತಿಸೋರಿಗೆ ಅವರು ನಮ್ಮನ್ನ ಹೇಗೆ ಕಾಳಜಿ ಮಾಡಬೇಕು ಎಂಬುದನ್ನ ಬಾಯ್ಬಿಟ್ಟು ಹೇಳುವ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಅವರು ನಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾ ಇದ್ರೆ ಅವರೇ ಅರ್ಥ ಮಾಡ್ಕೊಂಡ್ ಬಿಡ್ತಾರೆ, ನಮ್ಮನ್ನ ಪ್ರತಿ ಕ್ಷಣ ಕಾಳಜಿ ಮಾಡ್ತಾರೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗೆ ಸಿಗ್ತದೆ. ಹಣವನ್ನು ಕೂಡಿಡುವ ಜಾಣತನಕ್ಕಿಂತ ಎಲ್ಲಿ ಹೇಗೆ ಎಷ್ಟು ಖರ್ಚು ಮಾಡಬೇಕು ಎಂಬ ಜಾಣತನ ಜೀವನಕ್ಕೆ ತುಂಬಾ ಅವಶ್ಯಕ. ಮೋಸ ಮಾಡಿದವರು ಕ್ಷಣಕ್ಕೆ ಸಂತೋಷವಾಗಿರ್ಬೋದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರನನ್ನು ಮುಳುಗಿಸಿ ಬಿಡ್ತದೆ.
ಇದು ಕಟು ಸತ್ಯ. ನಿರ್ಲಕ್ಷ್ಯಕ್ಕೂ ಮತ್ತು ನಿರಾಕರಣೆಗೂ ವ್ಯತ್ಯಾಸವಿದೆ. ನಿರಾಕರಣೆ ನೇರವಾಗಿ ನಿರ್ಧಾರವನ್ನ ತಿಳಿಸ್ತದೆ, ನಿರ್ಲಕ್ಷ್ಯ ನಿಧಾನವಾಗಿ ನಿರ್ಧಾರವನ್ನ ತಿಳಿಸ್ತದೆ. ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಬಳಿ ಸಣ್ಣ ಪುಟ್ಟ ಗಾಯಕ್ಕೂ ಹತ್ತು ಕರೆದು ರಂಪಾಟ ಮಾಡ್ತಿದ್ವಿ. ಆದ್ರೆ ಈಗ ಹೃದಯನೇ ಚೂರು ಚೂರಾದ್ರು ಏನು ಆಗೇ ಇಲ್ಲ ಅನ್ನೋ ರೀತಿ ನಗುವಿನ ಮುಖವಾಡ ಹಾಕಿ ಬದುಕ್ತಿದ್ದೀವಿ. ಎಷ್ಟು ವಿಚಿತ್ರ ಜೀವನ. ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದಲ್ಲ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ. ಮತ್ತೊಬ್ಬರನ್ನ ಬದಲಾಯಿಸುವ ಬದಲು ನಾವೇ ಬದಲಾದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನ ಅನುಭವಿಸಬೇಕಾಗ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಬೇಕಾಗ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನ ಪಡೆಯುವ ಮೊದಲು ದುಃಖವನ್ನ ಅನುಭವಿಸಬೇಕು. ಮಕ್ಕಳು ದಾರಿ ತಪ್ಪದಂತೆ ಕಾಯೋದು ತಂದೆ ತಾಯಿ ಜವಾಬ್ದಾರಿಯಾಗಿದ್ರೆ, ಹೆತ್ತವರು ಎಂದಿಗೂ ತಲೆ ತಗ್ಗಿಸದಂತೆ ಕಾಯೋದು ಮಕ್ಕಳ ಕರ್ತವ್ಯ. ಜೀವನದಲ್ಲಿ ಯಾರನ್ನೂ ಅತಿಯಾಗಿ ನಂಬಾರ್ದು. ಕತ್ತಲೆಯಾದಾಗ ನಮ್ಮ ನೆರಳು ನಮ್ಮ ಜೊತೆಗಿರೋದು. ಒಬ್ಬ ವ್ಯಕ್ತಿಗೋಸ್ಕರ ನಾವೆಷ್ಟು ಹೊತ್ತು ಕಾಯ್ತೀವಿ ಅನ್ನೋದು ಮುಖ್ಯವಲ್ಲ, ಆದ್ರೆ ಕಾದ ಮೇಲೂ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನೋರಿಗೆ ಬೆಳಕಾಗೂ ಸಾಕು. ಯಾರನ್ನೋ ಬಯಸಿ ಹಿಂದೆ ಹೋಗಿ ಗುಲಾಮನಾಗುವುದಕ್ಕಿಂತ ನಿನ್ನನ್ನೇ ಅರಸಿ ಹಿಂದೆ ಬರುವ ಹೃದಯಕ್ಕೆ ರಾಜನಾಗು. ಏನಾದ್ರೂ ಆಗು, ಆದ್ರೆ ಇನ್ನೊಬ್ಬರ ಕೈಗೊಂಬೆ ಮಾತ್ರ ಆಗ್ಬೇಡ. ತಮ್ಮ ಖುಷಿಗಾಗಿ ನಮ್ಮನ್ನ ಹೇಗಾದ್ರೂ ಆಡಿಸುವರು. ಜೀವನದಲ್ಲಿ ಸಿಗದೇ ಇರೋದನ್ನ ಹುಡುಕೋದಕ್ಕಿಂತ ಸಿಕ್ಕಿರೋದನ್ನ ಕಾಪಾಡಿಕೊಳ್ಳೆ. ಕೆಲವೊಮ್ಮೆ ಪಡೆದುಕೊಳ್ಳೋದಕ್ಕಿಂತ ಉಳಿಸಿಕೊಳ್ಳೋದು ಮುಖ್ಯವಾಗ್ತದೆ. ಆಸೆ ಪಟ್ಟು ನಿರಾಸೆ ಆಗೋದಕ್ಕಿಂತ ಆಸೆನೆ ಪಡದೆ ಮೌನವಾಗಿರೋದು ಒಳ್ಳೇದಲ್ವಾ? ಕಾಗೆ ಕಪ್ಪು ಬಣ್ಣವಾದ್ರೂ ಹಂಚಿ ತಿನ್ನುವ ಮನಸ್ಸಿದೆ. ಬದುಕುವುದಕ್ಕೆ ಬೇಕಾಗಿರೋದು ಬಣ್ಣವಲ್ಲ, ಬಣ್ಣ ಬದಲಿಸದೇ ಇರುವ ಗುಣ. ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ, ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಈಗಿನ ಕಾಲದಲ್ಲಿ ಬೆಳೆಸೋರ್ಗಿಂತ ತಮ್ಮ ಕೆಲಸ ಆಗುವವರೆಗೂ ಬಳಸಿಕೊಳ್ಳುವವರೇ ಜಾಸ್ತಿ. ಮೀನು ನೀರಿಗೆ ಹೇಳಿತು, ನನ್ನ ಕಣ್ಣೀರನ್ನು ನೀವು ನೋಡಲಾಗುವುದಿಲ್ಲ, ಯಾಕಂದ್ರೆ ನಾನು ನೀರಿನೊಳಗಿದ್ದೇನೆ. ನೀರು ಉತ್ತರಿಸ್ತದೆ, ಆದ್ರೆ ನಾನು ನಿಮ್ಮ ಕಣ್ಣೀರನ್ನ ಅನುಭವಿಸಬಹುದು, ಯಾಕಂದ್ರೆ ನೀವು ನನ್ನ ಹೃದಯದಲ್ಲಿದ್ದೀರಿ ಅಂತ. ನಮ್ಮಿಂದ ಯಾರಿಗಾದ್ರೂ ಕಿರಿಕಿರಿ ಉಂಟಾಗ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರ್ದು. ವಿದ್ಯೆ ಇದೆ ಎಂದು ಗರ್ವ ಪಡಬೇಡ, ವಿದ್ಯೆ ಇಲ್ಲ ಎಂದು ದುಃಖ ಪಡಬೇಡ. ವಿದ್ಯೆ ಇದ್ರೂ ಇಲ್ಲದೆ ಹೋದ್ರು ಸಂಸ್ಕಾರ ಹೊಂದಿದ್ರೆ ಜೀವನದಲ್ಲಿ ಯಶಸ್ಸು ನಿನ್ನದಾಗ್ತದೆ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರ್ ಹಾಕಬಾರ್ದು. ಒಂದು ದಿನ ನೀನು ಎಷ್ಟು ಕರೆದರೂ ಅತ್ತರು ಬಾರದಷ್ಟು ದೂರ ಹೋಗ್ತೇನೆ. ಸುಳ್ಳು ಅನ್ನೋ ಅರಮನೆಯನ್ನು ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಸತ್ಯ ಅನ್ನೋ ಸುನಾಮಿ ಬಂದಾಗ ಬೀಳಲೇಬೇಕು. ಇಷ್ಟ ಇಲ್ಲ ಅಂತ ಯಾರು ನೇರವಾಗಿ ಹೇಳೋದಿಲ್ಲ ಕಣ್ರೆ, ಅವರ ವರ್ತನೆ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ಬಾಲ್ಯದ ದಿನಗಳೇ ಚೆನ್ನಾಗಿತ್ತು. ಕೈಕಾಲುಗಳಿಗೆ ಗಾಯ ಆಗ್ತಿತ್ತೆ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತ. ಎಲ್ಲರನ್ನು ನಂಬಿ, ಆದ್ರೆ ಜಾಗರೂಕರಾಗಿರಿ. ಯಾಕಂದ್ರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಸಹ ನಿಮ್ಮನ್ನ ಕಚ್ಚುತ್ತವೆ. ಯಾರು ಬಿಟ್ಟು ಹೋದರು ಅನ್ನೋದು ಮುಖ್ಯವಲ್ಲ, ಏನು ಕಲಿಸಿ ಹೋದ್ರು ಅನ್ನೋದು ಬಹಳ ಮುಖ್ಯ. ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತಾಗಿ ಮನೆಯನ್ನ ಸುಡಬಾರ್ದು. ಆಡುವ ಮಾತು ಮನಸ್ಸನ್ನ ಗೆಲ್ಲಬೇಕೇ ಹೊರತಾಗಿ ಮನಸ್ಸನ್ನ ನೋಯಿಸಬಾರ್ದು. ನಿಮಗೆ ಸಿಗುವ ಪಾಲನ್ನ ಕೇಳಿ ನೋಡಿ, ಎಲ್ಲ ಸಂಬಂಧಗಳ ಮುಖವಾಡ ಕಳಚಿ ಬೀಳ್ತದೆ. ನಿಮಗೆ ಸಿಗುವ ಪಾಲನ್ನ ಬಿಟ್ಟು ನೋಡಿ, ಎಲ್ಲ ಮುಳ್ಳುಗಳು ಗುಲಾಬಿ ಹೂಗಳಾಗ್ತವೆ. ಯಾವತ್ತಾದ್ರೂ ಟೈಮ್ ಸಿಕ್ಕರೆ ಯೋಚನೆ ಮಾಡು, ಟೈಮ್ ಮತ್ತು ನಿನ್ ಪ್ರೀತಿನ ಬಿಟ್ರೆ ಬೇರೆ ಏನ್ ಕೇಳಿದೆ ನಿನ್ನ ಹತ್ರ ಅಂತ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿ ಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರೋದಿಲ್ಲ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ದಡ ಸಿಗದಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ಮುಳುಗಿಸಿ ಮೇಲೆ ಬರಬೇಡ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡ್ತದೆ. ಮಾಡುವ ಪ್ರತಿ ಪಾಪವೂ ಸಾಲವಿದ್ದಂತೆ, ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರ್ತದೆ. ನಾವೆಷ್ಟು ಓದಿದೀವಿ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಅನ್ನೋದು ಬಹಳ ಮುಖ್ಯ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದಿರ್ಬೇಕಷ್ಟೇ. ಪ್ರೀತಿ ಇರುವುದು ನಂಬಿಕೆ ಇರುವ ತನಕ, ಕನಸು ಬೀಳುವುದು ಏಳುವ ತನಕ, ಪ್ರಾಣ ಇರುವುದು ಆತ್ಮ ಇರುವ ತನಕ, ಹೊಟ್ಟೆ ಹಸಿವು ತಿನ್ನುವ ತನಕ, ಆದರೆ ಸ್ನೇಹ ಇರುವುದು ಉಸಿರಿರುವ ತನಕ. ಯಾವಾಗ್ಲೂ ಯೋಚಿಸಿ ಮಾತಾಡುವುದನ್ನ ಕಲಿಬೇಕು. ಯಾಕಂದ್ರೆ ನಾವಾಡಿದ ಮಾತನ್ನು ನಾವು ಮರೆತರು ಕೇಳಿಸಿಕೊಂಡವರು ಯಾವತ್ತೂ ಮರೆಯೋದಿಲ್ಲ. ನನ್ ಬಗ್ಗೆ ನನ್ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೀತಾರೆ. ನೆನಪಿರ್ಲಿ, ಕಾಲ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ದಾರದ ತರ.
ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು. ಆದ್ರೆ ಮೊದಲಿನ ಹಾಗೆ ನೇರವಾಗಿರೋದಿಲ್ಲ, ಗಂಟು ಗಂಟಾಗಿರ್ತವೆ. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನ ಅರ್ಥ ಮಾಡಿಕೊಳ್ಳುವವರ ಮುಂದೆ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಬೇಕು. ತಪ್ಪು ಅನ್ನೋದು ಒಂದು ಜೀವನದ ಪುಟ ಮಾತ್ರ, ಸಂಬಂಧಗಳನ್ನೋದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಬೇಡಿ. ಮತ್ತೊಬ್ಬರನ್ನು ಬದಲಾಯಿಸೋ ಬದಲು ನಾವೇ ಬದಲಾದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಬಂದಿದ್ದನ್ನ ಸ್ವೀಕರಿಸಬೇಕಷ್ಟೇ. ಒಳ್ಳೆಯದೋ ಕೆಟ್ಟದೋ ಎಲ್ಲ ಭಗವಂತನ ಇಚ್ಛೆಯಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.